ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ವೀಟ್ ಆ್ಯಂಡ್ ಸ್ಪೈಸ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಂಗೋ ಪುಡ್ಡಿಂಗ್ ಮಾಡೋಣ. ಅದಕ್ಕೆ ಬೇಕಾಗಿರೋದು 2 ಮ್ಯಾಂಗೋ, 1 ಕಪ್ ಶುಗರ್ ಸಕ್ಕರೆ, 1 ಕಪ್ ಹಾಲು, 2 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೋಬೋದು, ಇಲ್ಲಾಂದರೆ ಕಾರ್ನ್ಫ್ಲೋರ್ ಆದರೂ ತೊಗೋಬೋದು. ಡ್ರೈ ಫ್ರೂಟ್ಸ್. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ 1 ಕಪ್ ಸಕ್ಕರೆ, ಎಷ್ಟು ಬೇಕು ಸ್ವೀಟ್ ಎಷ್ಟು ಬೇಕು ಅಷ್ಟು, 1 ಕಪ್ ಹಾಲು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡೋಣ. ಸ್ಮೂತ್ ಪೇಸ್ಟ್ ಆಗಬೇಕದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸ್ಮೂತ್ ಪೇಸ್ಟ್ ಆಗಿದೆ. ಇದನ್ನು ನೆಕ್ಸ್ಟ್ ನಾವು ಒಲೆ ಮೇಲೆ ಇಟ್ಟು ಬಿಸಿ ಮಾಡೋಣ. ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಾಡ್ಕೊಂಡಿರೋ ಮ್ಯಾಂಗೋ ಪ್ಯೂರಿನ ಹಾಕ್ಕೋಬೇಕು. ಎಲ್ಲದನ್ನು ಕ್ಲೀನಾಗಿ ಹಾಕ್ಕೊಂಡು ಅದಕ್ಕೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಹಚ್ಚಿ ಅದನ್ನು ಸ್ಟಿರ್ ಮಾಡ್ಕೋಬೇಕಂದ್ರೆ ಕೈ ಆಡಿಸ್ತಾ ಇರಬೇಕು. ಅದು ತಳ ಹಿಡಿಬಾರ್ದು, ಕೈ ಆಡಿಸ್ತಾ ಇರಬೇಕು. ಈ ಕಡೆ ಒಂದು ಬೌಲಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು, ಯಾವುದೇ ಗಂಟಿರದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಮ್ಯಾಂಗೋ ಪ್ಯೂರಿಗೆ ಹಾಕಬೇಕು. ಹಾಕ್ಕೊಂಡು ಗಂಟಿರದೇ ಇರೋ ಥರ ಕಂಟಿನ್ಯೂಸ್ ಆಗಿ ಒಂದು 2ರಿಂದ 3 ನಿಮಿಷ ಅದನ್ನು ಬಿಡದೇ ಕೈ ಆಡಿಸ್ತಾ ಇರಬೇಕು. ಸೊ ಅದೇ ಕೈ ಆಡಿಸ್ಬೇಕು. ಕೈ ಆಡಿಸಿದ ಮೇಲೆ ಈ ಕಡೆ ಒಂದು ಪಾತ್ರೆ ಅಥವಾ ಏನಂತೀವಿ ಅದನ್ನು ಮೋಲ್ಡ್ಗೆ ನಾವು ಸ್ವಲ್ಪ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಆಗಿರುವಂಥ ಮ್ಯಾಂಗೋ ಪ್ಯೂರಿನ ಹಾಕ್ತಾಯಿದ್ದೀನಿ. ಹಾಕಿ ಕ್ಲೀನಾಗಿ ಸೆಟ್ ಮಾಡಬೇಕು. ಅದನ್ನು ರೆಫ್ರಿಜರೇಟ್ರಲ್ಲಿ ಇಡಬೇಕು, ಫ್ರೀಝರಲ್ಲಿ 2 to 3 hours. ಆಮೇಲೆ ನಮ್ಮದು ಈಗ ರೆಫ್ರಿಜರೇಟ್ರಿಂದ ತೆಗ್ದಾಯಿತು. ಸೊ ಡಿಮೋಲ್ಡ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಇದನ್ನು ಕಟ್ ಮಾಡೋಣ. ಕಟ್ ಮಾಡಿದರೆ ಸ್ಲೈಸಸ್ ಥರ ಬರಬೇಕು. ಸೊ ಬರ್ತಾಯಿದೆ ನಮಗೆ ಸ್ಲೈಸಸ್, ನೋಡಿ ಎಷ್ಟು ನೀಟಾಗಿ ಸ್ಲೈಸಸ್ ಬರ್ತಾಯಿದೆ. ಈ ಥರ ಮಾವಿನ ಹಣ್ಣಿನ ಸೀಸನಲ್ಲಿ ಮ್ಯಾಂಗೋಯಿಂದ ಈ ಥರ ಮ್ಯಾಂಗೋ ಪುಡ್ಡಿಂಗ್ ಒಂದು ಸತಿನಾರು ಮಾಡ್ಕೊಂಡು ತಿನ್ನಬೇಕು. ಈ ಥರ ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಬೆಲ್ ಐಕನ್ ಒತ್ತಿ.